ಹಾಗೋ ಗುಂಡದ ಹಕ್ಕ ಹೊರಗಡೆನೆ ನಿಂತಿದ್ದಾರೆ. ಬನ್ನಿ ಅವ್ರಿಗೆ ಕೇಳೋಣ. ನಮ್ದು ಹೇಳಿದ್ರೆ ನಿಮ್ಗೆ ನಂಬಿಕೆನೆ ಬರ್ತಾ ಇಲ್ಲ ಅಲ್ವಾ ಲಕ್ಷ್ಮಿದ ಹಕ್ಕ? ಬನ್ನಿ ಗುಂಡದ ಹಕ್ಕನೇ ಕೇಳೋಣ. ನಡಿ ಕೇಳೋಣ. ನಮ್ಮೂರಾಗ ಅದ್ ಯಾರು ದೆವ್ವ ಆಗಿ ಯಾರಿಗೆ ಕಾಟ ಕೊಟ್ಟಿದ್ರು ಅಂತಾನ. ನನ್ಗಂತೂ ನಂಬಕ್ಕಾಗಲ್ಲಮ್ಮ. ಏನ್ರಿ ಅದು ಹಂಗ್ ಮಾತಾಡ್ಕೊಂಡ್ ಬರ್ತಾ ಇದೀರಾ? ನಂಬಿಕೆ ಅದು ಇದು ದೆವ್ವ ಅಂತಾನ? ಏನಿಲ್ಲ ಸ್ಮಕ್ಕ. ಅದೇ ಗುಂಡದ ಹಕ್ಕ, ನಿಮ್ದು ಹೇಳಿದ್ರಲ್ಲ ಸಾಕಮ್ಮಗೆ ದೆವ್ವ ಬಂದಿರೋದು ಅದ್ ಯಾರೋ ದಿಗ್ಬಂಧನ ಹಾಕಿದ್ದಾರೆ. ಹಿಂದೆ ಯಾರೋ ಹತ್ತೇನು ಗಂಡನು ಸೇರಿ ಏನೋ ಸಿಮೆಣ್ಣೆ ಹಾಕಿ ಸುಟ್ಟು ಹಾಕಿದ್ರು. ಸೊಸೆ ದೆವ್ವ ಆಗಿ ಬಂದ ಹೊರದಕ್ಕೆ ಕಾಟ ಕೊಡ್ತಾ ಇದ್ರು. ಅದಕ್ಕೆ ಮಂತ್ರ ಹಾಕ್ಬಿಟ್ಟು ದಿಗ್ಬಂಧನ ಹಾಕಿ ಮಡಿಕೆಲ್ ತುಂಬಿ ಕೆರೆಗೆ ಹೆಸ್ತಿದ್ರು ಅಂತ ನಿಮ್ದು ಸಾಕಮ್ಮನ ಮನೆ ಹತ್ರ ಹೇಳಿದ್ರೆ ಲಕ್ಷ್ಮಿಂದ ಹಕ್ಕ ನಂಬ್ತಾನೆ ಇಲ್ಲ. ನಮ್ದು ಊರಲ್ಲಿ ಯಾವ್ದು ದೆವ್ವದ ಕಾಟ ಇಲ್ಲ ಅಂತ ಹೇಳ್ತಾ ಇದಾರೆ ನೋಡಿ. ನೀವೇ ಹೇಳಿ ಗುಂಡಜ್ಜಿ, ಇವಳು ಹೇಳ್ತಿರೋದೆಲ್ಲ ನಿಜಾನೇ? ಹಂಗಾಗಿತ್ತೇ ನೀವು ಊರಿಗೆ? ಹೂ ಕಣೆ ಲಕ್ಷ್ಮಕ್ಕ, ಆಲೇನೆ. ನಿಮ್ ಯಾರಿಗೂ ಗೊತ್ತಿಲ್ಲ ಆಲೇನೆ. ನಾನು ಇನ್ನು ಅವಾಗ ಇನ್ನ ಹೊಸ್ದಾಗಿ ಮದ್ವೆ ಆಗಿ ಬಂದಿದ್ನೇನಮ್ಮ. ಒಂದು 2 ವರ್ಷ ಆತೇನೋ. ಅವಾಗ ಒಂದೂವರೆ ವರ್ಷ 2 ವರ್ಷ ಆಗಿತ್ತು ಅನ್ಸುತ್ತೆ ನಾನು ಮದ್ವೆ ಆಗಿ ಊರಿಗೆ ಬಂದು. ಅವಾಗ ನಡೆದಿರೋದಿದ್ ಘಟನೆ. ಹೌದೇನು? ಹಂಗಾದ್ರೆ ಬೆಂಕಿಯಲ್ಲಿ ಸುಟ್ಬಿಟ್ಟಿದ ಸೊಸೆನ? ಅಯ್ಯೋ ದೇವ್ರೇ. ಹ್ಞೂ ಕಣೆ ಲಕ್ಷ್ಮಕ್ಕ, ಅತ್ತೆ ಏನೋ ಅವಾಗಲೇ ಸತ್ತೋದ್ಲು ಅವಳು. ಅದು ಎಲ್ಗೋದ್ಲು ಅವನ ಗಂಡ ಅದು ಏನು ಅಬ್ಬೆ ಪಾರಿತಾರ ಅಲಿತಿದ್ದ, ಅವನು ಸತ್ತೋದ ಅಂತನ ತಿಳ್ಕೊಂಡಿದ್ರು ನಮ್ಮೂರವರೆಲ್ಲನ. ಸತ್ತೋಗ್ಯವನೋ ಬದುಕ್ಯವನೋ ಒಟ್ನಲ್ಲಿ ನಮ್ಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಸತ್ತಿರ್ಬೇಕು, ಅವನಿಗೂ ಯಾರು ಇರಲಿಲ್ಲ. ಅವ್ರ ಅಮ್ಮ ಸತ್ತ ಮೇಲೆ ಅವನು ಅಲ್ಲಿ ಇಲ್ಲಿ ಅಲ್ಕೊಂಡು ತಿಂತಿದ್ದ. ಸತ್ತೋಗೇನೆ ಅಂತ ಮಾತಾಡ್ಕೊಂತಾರೆ. ಎಲ್ಲೋದ್ನೋ ಗೊತ್ತಿಲ್ಲ ಒಟ್ನಲ್ಲಿ. ಹೌದೇನು ಗುಂಡಜ್ಜಿ, ಹಂಗೆ ಮಾಡಿಬಿಟ್ಟಿದ್ರ ಸೊಸಿಗೆ? ತಾಯಿನೂ ಮಗನೂ ಸೇರ್ಕೊಂಡು ಪಾಪ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲ, ಈ ಊರಾಗೆ ಯಾರು ಕೇಳೋರು ಇರ್ಲಿಲ್ವಾ? ಯಾರು ಕೇಳ್ತಾರಮ್ಮ, ಯಾರು ಕೇಳ್ತಾರೆ ಹೇಳು? ಅವಾಗ ಯಾರು ಕೇಳ್ತಿರ್ಲಿಲ್ಲ. ನನ್ನ ಸೊಸೆ ನನ್ನ ಹೆಂಡ್ತಿ ನಾವೇನಾದ್ರೂ ಮಾಡ್ತೀವಿ ಹೆಂಗೆ ಅಂತ ಜೋರು ಮಾಡೋರು. ಏನು ಮಾಡೋದು ಹೇಳು? ಅವ್ರಿಗೂ ಪಾಪ ಬಡವರು, ಅವ್ರ ಅಪ್ಪಯ್ಯರ ಮನೆಯವರು 4 ಜನ ಹೆಣ್ಮಕ್ಳು ಬಡ್ತಾನ. ಅದಕ್ಕೆ ತವ್ರ ಮನೆಗೂ ಹೋಗ್ಲಾರ್ದೇನೆ ಅವರೆಷ್ಟೇ ಹಿಂಸೆ ಕೊಟ್ಟರು ಇಲ್ಲೇ ಇದ್ಲು. ಅದಕ್ಕೆ ಅವ್ರ ಕೊನೆಗೆ ದುಡ್ಡು ತರಲಿಲ್ಲ, ವರದಕ್ಷಿಣೆ ಕೊಡಲಿಲ್ಲ, ನಾವು ಹೇಳ್ದಂಗೆ ಕೇಳಲ್ಲ, ಹಿಂಗೆ ಅಂತ ಏನೇನೋ ಹೇಳಿ ಕಟ್ಟಾಕಿ ಬೆಂಕಿ ಹಾಕಿ ಸುಟ್ಬಿಟ್ರು. ಅಯ್ಯೋ ನೆನೆಸ್ಕೊಂಡ್ರಿ ಈಗ್ಲೂ ಒಂಥರ ಕಳ್ಳೆಲ್ಲ ಹಿಂಡದಂಗೆ ಆಗುತ್ತೆ ಕಣೆ ಲಕ್ಷ್ಮಕ್ಕ. ಪಾಪ ಅಯ್ಯಯ್ಯಪ್ಪ, ನೆನೆಸ್ಕೊಂಡ್ರಿ ಈಗಲೂ ಮೈಯೆಲ್ಲ ಜುಮ್ ಅಂಬುತ್ತೆ. ನಮಗೆ ಒಂದು ಸ್ವಲ್ಪ ಒಂದು ಕಿಡಿ ತಗುಲಿದ್ರೆ ಸಾಕು ಎಷ್ಟು ನೋವಾಗುತ್ತೆ. ಅಂಥದ್ರಾಗೆ ಅಯ್ಯಪ್ಪ ಸೀಮೆಣ್ಣೆ ಒಯ್ದು ಬೆಂಕಿಗೆ ಸಾಯಿಸ್ಬಿಟ್ರು ಅಂದರೆ ಎಂಥರ್ಗಾದ್ರೂ ಅಯ್ಯೋ ಅನ್ಸುತ್ತಲ್ವೇನೆ ಲಕ್ಷ್ಮಕ್ಕ? ಕಣ್ಗುಂಡಜ್ಜಿ, ನನಗೆ ಈ ವಿಷಯ ಕೇಳಿ ಒಂಥರ ಶಾಕ್ ಹೊಡ್ದಂಗಾತಮ್ಮ. ನಮ್ಮೂರಾಗಿ ಹಿಂಗೆಲ್ಲ ನಡೆದಿತ್ತ ಹಿಂದೆ ಅಂತಾನ. ಆದ್ರೆ ಇವಾಗ ಸಾಕಮ್ಮನಿಗೆ ಆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ ಲಕ್ಷ್ಮಿಂದ ಹಕ್ಕ. ಆ ದೆವ್ವದ ಕಾಟಕ್ಕೆ ಸಾಕಮ್ಮ ಎಲ್ಲೂ ಹೊರಗಡೆನೆ ಹೋಗ್ತಾ ಇಲ್ಲ. ಸಾಕಮ್ಮ ಮತ್ತೆ ಬಸ್ನಾಗ ಸಾಕಮ್ಮನ ಕಣ್ಣಿಗೆ ಕಾಣಿಸುತ್ತಂತೆ, ಬಸ್ನಾಗನಿಗೆ ಕಾಣಿಸ್ತಾ ಇಲ್ವಂತೆ. ಅವತ್ತು ಈ ಗುಣದ ಹಕ್ಕ ಈ ಕಥೆ ಹೇಳ್ದಾಗಿಂದ ಸಾಕಮ್ಮ ಅಂತ ಫುಲ್ ಹೆದರ್ಕೊಬಿಟ್ಟಿದ್ದಾಳೆ. ರಾತ್ರಿ ಎಲ್ಲ ನಿದ್ದೆನೇ ಮಾಡಕ್ ಆಗ್ತಾ ಇಲ್ಲ ಕಣೆ ಬಾನು ಅಂತ ಹೇಳ್ತಾ ಇದ್ಲು. ಹಾಗೆ ಸುಮ್ನಿರ, ಸಾಕಿಗೆ ಸರಿಯಾಗೈತಿ. ಅಲ್ಲ, ನಿಧಿ ಅದು ಇದು ಅಂತೇಳಿ ದುರಾಸೆ ಬಿದ್ದು ಹೋದ್ರೆ ಇನ್ನೇನಾಗುತ್ತೆ ಹೇಳು? ಹಿಂಗೆ ಮತ್ತಿಗೆ ಅಟ್ಕಾಯಿಸ್ಕೊಂಬೋದು. ಮೊದ್ಲು ಈ ಗುಂಡಜ್ಜಿನ ಅಚ್ಚಕಟ್ಟ ಕೇಳೋಣ. ಆ ಕತೆ ಏನು ಎತ್ತ ಅವ್ರು ಎಲ್ಲಿಗೋದ್ರು ಅಂತ ಹೇಳಿ ತಿಳ್ಕೊಂಡು ಆಮೇಲೆ ಶಾಸ್ತ್ರ ಕೇಳೋಣ. ಗಂಡ ಏನಾನ ಇನ್ನ ಬದುಕೈದಾನ, ಅತ್ತೆ ಏನೋ ಸತ್ತೋದ್ಲು ಅಂತ ಹೇಳ್ತು. ಗಂಡ ಬದುಕಿರ್ಬೋದೇನೋ. ಎಲ್ಲ ತಿಳ್ಕೊಂಡು ಆ ದೆವ್ವಗೆ ಹೇಳೋಣ. ದೆವ್ವ ನಾನು ಏನು ಕೇಳಿದ್ರು ಕೊಡುತ್ತಂತೆ. ನಾನೇನಾದ್ರೂ ಅದ್ರ ಕೇಳ್ದಂಗೆ ಆ ಅತ್ತೇನೋ ಗಂಡನೋ ಇದ್ರೆ ಎಲ್ಲ ಇದ್ದಾರೆ, ಇಲ್ಲಾಂದ್ರೆ ಇನ್ನೊಂದು ಜನ್ಮ ತಾಳಿದ್ರೆ ಅವ್ರು ಯಾವ ಜನ್ಮದಲ್ಲಿದ್ದಾರೆ ಎಲ್ಲ ಇದ್ದಾರೆ ಅಂತ ಹೇಳ್ಬೇಕಂತೆ ಆ ದೆವ್ವಕ್ಕೆ. ಅದಕ್ಕೆ ಈ ಗುಂಡಜ್ಜಿತಾಗೆ ಎಲ್ಲ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಮಗಳೇ, ಈ ಎದ್ರಿಕೆಂಡ್ ಮನೆ ಬಿಟ್ಟು ಬತ್ತಾನೆ ಇಲ್ಲ ಸಾಕಮ್ಮ ಅಂತ ಹೇಳ್ತಿದ್ದೆ ಬಾನು. ಅಲ್ಲಿ ನೋಡಲ್ಲಿ ಅಲ್ಕಿಸ್ಕೊಂಡು ಬತ್ತಾ ಇದ್ದಾಳೆ ಈ ಕಡೆಕೇನೆ. ಗುಂಡಜ್ಜಿ ಏನ್ ಮಾಡ್ತಾ ಇದೀರಾ ಮೂವರು ಸೇರ್ಕೊಂಡು? ಅಯ್ಯೋ ಏನ್ ಸಾಕಮ್ಮ, ಅಲ್ಲ ದೆವ್ವಕ್ಕೆ ಹೆದರ್ಕೊಂಡು ಒಂದಕ್ಕೆ ಹೋಗಕ್ಕೆ 2ಕ್ಕೆ ಹೋಗಕ್ಕೇನೆ ಯಾರ ಜೊತೆಗಾದ್ರೂ ಹೋಗ್ತಾ ಇದ್ದೆ. ಈಗ ನೋಡಿರಿ ನಗ್ತಾ ಬರ್ತಾ ಇದ್ಯಾ? ಏನು ದೆವ್ವದ ಕಾಟ ನಿಂತೋಯ್ತಾ ನಿಂದಕ್ಕೆ? ದೆವ್ವ ಹೊರಟೋಯ್ತಾ ನಿಂದಕ್ಕೆ ಬಿಟ್ಟು? ಏನ್ ಸಾಕಮ್ಮ, ಹೆಂಗೆ ಆಯ್ತು? ಅಯ್ಯೋ ಸುಮ್ಮನಿರೇ ಬಾನು, ಆ ದೆವ್ವ ಹಂಗೆಲ್ಲ ಬೈಬೇಡ ಪಾಪ. ಅದು ಯಾರಿಗೂ ಕಾಟ ಕೊಡೋ ಅಂತದಲ್ಲ, ಒಳ್ಳೆ ದೆವ್ವ. ಸುಮ್ಮನಿರು, ಆ ದೆವ್ವನ ಹಂಗೆಲ್ಲ ಬೈಬಾರ್ದು, ಯಾರಿಗೂ ಕಾಟ ಕೊಡಲ್ಲ ಪಾಪ. ಸುಮ್ಮನೆ ನಾನು ಇವಾಗ ಗುಂಡಜ್ಜಿನಾಗೆ ಏನೋ ಕೇಳಬೇಕು ಅದಕ್ಕೆ ಬಂದಿದ್ದೀನಿ. ನೀನು ಏನೇನೋ ಮಾತಾಡಬೇಡ. ಅಯ್ಯೋ ಇದೇನೇ ಲಕ್ಷ್ಮಕ್ಕ ಬಾನು, ಅಲ್ಲ ದೆವ್ವಗಳಿಗೂ ಒಳ್ಳೆ ದೆವ್ವ ಕೆಟ್ಟ ದೆವ್ವ ಅಂತನ ಇದಾವ. ಇದೇನು ಸಾಕಮ್ಮ ಹಿಂಗ್ ಮಾತಾಡ್ತಾ ಇದ್ದಾಳೆ? ಏನೋ ತಿಕ್ಕಿಕ್ಲಿ ಹಿಡಿತೋ ಹೆಂಗೆ ಇವಳಿಗೆ? ಯಾರಿಗ್ ಗೊತ್ತು, ಆ ದೆವ್ವ ಎದ್ರಿಸಿ ಎದ್ರಕೊಂಡು ಎಲ್ಲ ಹುಚ್ಚಿಡ್ದಿರ್ಬೇಕೇನೋ ಈ ಸಾಕಮ್ಮಗೆ. ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ದಾಳೆ. ಯಾವ್ದಕ್ಕೂ ಒಂದಿಷ್ಟು ದೂರ ನಿಂತ್ಕಳೆ ಬಾನು, ಆಮೇಲೆ ಹುಚ್ಚಿಗಿಚ್ಚಿ ಹಿಡ್ದು ನಿನ್ನ ಕಚ್ಗಿಚ್ಚಳು. ಅಯ್ಯೋ ಲಕ್ಷ್ಮೀಂದ್ರ ಅಕ್ಕ, ನಿಜವಾಗ್ಲೂ ಈ ಸಾಕಮ್ಮನಿಗೆ ಹುಚ್ಚೆ ಹಿಡ್ದಿರ್ಬೇಕು.
ಇದ್ರೆ ಅಲ್ಲ ದೆವ್ವದ ವಿಷಯದಲ್ಲಿ ಈ ತರ ಹೇಳ್ತಾರ? ಹಾ ಅಯ್ಯಯ್ಯೋ ಅಯ್ಯ ಇದ್ಯಾಕೆ ಗುಂಡಜ್ಜಿ ಬಾನು ಲಸ್ಮಕ್ಕ ನಾನ್ ನೋಡಿ ಯಾಕೆ ಹಂಗ್ ಹಿಂದಕ್ಕೆ ಹೋಗ್ತಾ ಇದ್ರ? ಏನ್ ನಾನೇನು ಮನುಷ್ಯರ ತರ ಕಾಣಿಸ್ತಾ ಇಲ್ವಾ ನಿನ್ ಕಣ್ಣಿಗೆ? ಯಾಕೆ ಗುಂಡಜ್ಜಿ ನೀನು ಹಂಗ್ ಮಾಡ್ತೀಯ? ಯಾಕೆ ಹಂಗ್ ಹಿಂದಕ್ಕೆ ಹೋಗ್ತಾ ಇದ್ರಿ ಹೊಸರುನು? ನನ್ನ ಮಕ್ಕಳಿಗೆ ನನ್ನ ದೆವ್ವ ಕಾಣಿಸ್ತಾ ಇತ್ತ ನಿಮ್ಗೆ? ಅಲ್ವೇ ಮತ್ತೆ ದೆವ್ವ ಅಂತೇಳಿ ಎದರ್ಕಂಡು ಮನೆಗೆ ಸೇರ್ಕೊಂಡಿದ್ದಂತೆ ಒಂದಕ್ಕೆ ಹೋಗಕ್ಕೂ ಎರಡಕ್ಕೆ ಹೋಗಕ್ಕೂ ಪರದಾಡ್ತಿದ್ದಂತೆ ಬಾನು ಹೇಳ್ತಿದ್ಲು. ಈಗ ನೋಡಿದ್ರೆ ಆ ದೆವ್ವನೇ ಈ ಹೊಗಳ್ತಾ ಇದೆಯಲ್ಲೇ ಒಳ್ಳೆ ದೆವ್ವ, ಬೈಬಾರ್ದು ಹಂಗೆ ಹಿಂಗೆ ಅಂತಾನ. ಅದಕ್ಕೆ ನಮಗೆ ನಿನ್ಗೇನಾರು ಹುಚ್ಚಿಗೆ ತಿಡಿತೇನೋ ಅಂತ ಅನುಮಾನ. ಅದಕ್ಕೆ ಒಂದಿಷ್ಟು ದೂರ ನಿಂತ್ಕೊಂಡಿರೋಣ ಅಂತಾನ ಹಿಂದಕ್ಕೆ ಬಂದ್ವಿ. ಅಯ್ಯೋ ಗುಂಡಜ್ಜಿ ನನಗೆ ಹುಚ್ಚು ಹಿಡ್ದಿಲ್ಲ ಗಿಚ್ಚು ಹಿಡ್ದಿಲ್ಲ. ಸುಮ್ಮನೆ ಹತ್ರಕ್ಕೆ ಬರ್ರಿ. ಏ ಲಸ್ಮಕ್ಕ ಅಷ್ಟೊಂದು ಹಿಂದಕ್ಕೆ ಹೋಗ್ಬೇಡ್ರಿ. ನನಗೇನು ಯಾವ ಹುಚ್ಚನ್ನು ಹಿಡ್ದಿಲ್ಲ. ನಾನು ಚೆನ್ನಾಗೇ ಇದ್ದೀನಿ. ಗುಂಡಜ್ಜಿನ ಏನೋ ಕೇಳಬೇಕಾಗಿತ್ತು ಆ ದೆವ್ವದ ಬಗ್ಗೆನ, ಅದಕ್ಕೆ ಬಂದೆ ಅಷ್ಟೇನೆ. ಆ ದೆವ್ವ ಏನೋ ನನಗೇನು ಕಾಟ ಕೊಟ್ಟಿಲ್ಲ, ನಾನೇನು ಮಾಡಿಲ್ಲ, ನಾನು ಚೆನ್ನಾಗೇ ಇದ್ದೀನಲ್ಲ ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇನೆ ಒಳ್ಳೆ ದೆವ್ವ ಅಂತಾನ. ಈ ಗುಂಡಜ್ಜಿನೂ ಬಾನು ಎದುರಿಸಿರೋ ಅಂತಾನ ಇವರು ಎದ್ರಿಕೆ ಅಂತ ಇದ್ದಾರೆ. ಅದ್ರಕ್ಕೆ ಬಾರ್ ಗುಂಡಜ್ಜಿ ಏನು ಆಗಲ್ಲ, ನನಗೇನು ಹುಚ್ಚಿಡ್ದಿಲ್ಲ. ಮತ್ತೆ ಯಾಕೆ ಸಾಕೊಂಡು ಅಕ್ಕ ಆ ತರ ದೆವ್ವಗೆ ಹೊಗಳ್ತಾ ಇದ್ಯಾ? ದೆವ್ವ ಮೇಲೆ ಏನೋ ಪ್ರೀತಿ ಹುಟ್ಟಿರೋ ತರ ಐತೆ. ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ನೀನ್ ಬಾಯಿ ಮುಚ್ಕೊಂಡು ಕೂತ್ಕ. ಎಲ್ಲದಕ್ಕೂ ಮೂಗ್ ತೋರಿಸ್ಕೊಂಡ್ ಬರಬೇಡ, ಉದ್ದ ಮೂಗೈತಿ ಅಂತಾನೆ. ಏ ಗುಂಡಜ್ಜಿ ನಾನು ಒಂದಿಟ್ಟು ನೀನೇನ ಕೇಳಬೇಕಾಗಿತ್ತು, ಅದನ್ನ ಕೇಳಬೇಕು. ಏ ಬಾನು ಲಸ್ಮಕ್ಕ ನೀವು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡ್ಕೊಂಡು ನಿಂತ್ಕೋಬೇಡ್ರಿ. ನನಗೆ ಟೈಮ್ ಇಲ್ಲ, ನನಗೆ ಬೇಜಾನ್ ಕೆಲಸ ಐತೆ, ಹೋಗ್ಬೇಕು. ಆಯ್ತಮ್ಮ ಸುಮ್ಮನೆ ನಿಂತ್ಕೊಂಡಿದೀವಿ, ಅದೇನ್ ಕೇಳ್ಬೇಕಂತಿದ್ಯೋ ಕೇಳು. ಲಕ್ಕಣ್ ಗುಂಡಜ್ಜಿ ಅದು ಆ ಚಿಂತಾಮಣಿ ದೆವ್ವ ಅವ್ರ ಅತ್ತೆ ಮತ್ತೆ ಅವಳ ಗಂಡ ಈ ಊರಲ್ಲಿ ಇದ್ರೇನು ಅವಾಗ? ಅವ್ರಿಗೆ ಬೇರೆ ಯಾರು ಮಕ್ಳು ಗಿಕ್ಳು ಇರ್ಲಿಲ್ವಾ? ಇಲ್ಲ ಕಣೆ ಸಾಕಮ್ಮ, ಒಬ್ನೇ ಮಗ. ಸೊಸೆ ಮದ್ವೆ ಆಗಿ ಒಂದೂವರೆ ವರ್ಷನ 2 ವರ್ಷ ಸರಿಯಾಗಿ ನೆನಪಿಲ್ಲ, ಒಟ್ಟಿನಲ್ಲಿ ಅದೇ ಸಾಯಿಸ್ಬಿಟ್ರು. ಈಗ ಆ ವಿಚಾರ ಯಾಕೆ ಕೇಳ್ತಾ ಇದ್ಯಾ? ಪಾಪ ಒಳ್ಳೆ ಹುಡುಗಿ ಆ ಚಿಂತಾಮಣಿ ಮಾತ್ರ. ಆದ್ರೆ ಅಂತವಳ ಮೇಲೇನೆ ಅನುಮಾನ ಪಟ್ಟು ಸಾಯಿಸ್ಬಿಟ್ರು. ಅವ್ರ ಅತ್ತೆ ಏನೋ ಅವಾಗ್ಲೇನೆ ಸತ್ತೋದ್ಲು. ಅವಳು ಮಣ್ಣು ಮಾಡಿ ಅವಳ ಗಂಡ ಅದು ಎಲ್ಗೋದ್ನೋ ಏನೋ ಗೊತ್ತಿಲ್ಲ. ಅವನು ಸತ್ತೇವನಿ ಅಂತ ಮಾತಾಡ್ತಿದ್ರು ಅವಾಗೆಲ್ಲನ. ಆಮೇಲೆ ಮತ್ತೆ ಸುಮ್ಮನಾದ್ರು. ಒಟ್ನಲ್ಲಿ ಇಬ್ರು ಸತ್ತಿರ್ತಾರೆ ಅನ್ಸುತ್ತೆ. ಸತ್ತು ಅದು ಎಲ್ಗೋಗ್ಯವ್ರೋ ಏನೋ. ಲಕ್ಕಂಗುಂಡಜ್ಜಿ ಆ ಮಂತ್ರವಾದಿ ಯಾವೂರನು? ಅವನಿನ್ನ ಇದಾನ? ಏನಮ್ಮ ನಮ್ಮ ಊರು ಬಿಟ್ಟು ಅದೇ ಎಂಥದ ಊರು, ಮಿನುಕ್ನಳ್ಳಿ ಅಂತ ಆ ಊರ್ನಾಗೆ ಮಂತ್ರವಾದಿ ಯಾರೋ ಅವನ ಇದಾನೋ ಇಲ್ವೋ ನಮಗೂ ಗೊತ್ತಿಲ್ಲಮ್ಮ. ಅವನೇ ಅಯ್ಯಪ್ಪನೇ ಬಂದು ದಿಗ್ಬಂಧನ ಹಾಕಿ ಹೋಗಿದ್ದು. ಅಯ್ಯಪ್ಪನೋ ಇಲ್ವೋ ಏನೋ, ಅವನಿಗೂ ಆವಾಗಲೇ ವಯಸ್ಸಾಗಿತ್ತು. ಹೆಂಗೋ ನನಗೆ ಗೊತ್ತಿಲ್ಲಮ್ಮ ಅದ್ರ ಬಗ್ಗೆನ. ಆಮೇಲೆ ಅಲ್ಲ ಅವಳನ್ನ ಸಾಯಿಸಿ ಎಷ್ಟು ದಿನಕ್ಕೆ ದೆವ್ವ ಆಗಿ ಬಂದಿದ್ದು ಆ ಸೊಸೆ? ಸಾಯಿಸಿ 1 ತಿಂಗಳು ಏನೋ ಆಗಿತ್ತೇನಮ್ಮ, ಅವಾಗ ದೆವ್ವದ ಕಾಟ ಶುರುವಾಗಿದ್ದು. ಇನ್ನೇನು ಅವ್ರೇನ ಮಂತ್ರವಾದಿನ ಕರೆಸಿ ದಿಗ್ಬಂಧನ ಹಾಕ್ಸ್ತಿದ್ರೆ ಅವ್ರಿಬ್ರು ಆ ದೆವ್ವ ಗ್ಯಾರಂಟಿ ಸಾಯಿಸ್ಬಿಡೋದು. ಅಷ್ಟೊತ್ತಿಗೆ ಮಂತ್ರವಾದಿನ ಕರೆಸಿ ದಿಗ್ಬಂಧನ ಹಾಕ್ಸ್ಬಿಟ್ರು. ಅಲ್ಲ ಕಣಿ ಸಾಕಮ್ಮ, ಈಗ 40 ವರ್ಷದಿಂದ ನಡೆದಿರೋ ಅಂತ ವಿಷಯನ ಈಗ ಯಾಕೆ ಗುಂಡಜ್ಜಿನ ಕೇಳ್ತಾ ಇದೆಯಾ? ಅದರಿಂದ ನಿನ್ಗೆ ಏನಾಗಬೇಕಾಗೈತೆ ತಿಳ್ಕೊಂಡು? ಏ ಲಸ್ಮಕ್ಕ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಅದನ್ನೆಲ್ಲ ತಿಳ್ಕೊಂಡು ಆ ದೆವ್ವಕ್ಕೆ ಸಹಾಯ ಮಾಡಿರಿ. ನನಗೆ ಏನು ಬೇಕು ಅದನ್ನೆಲ್ಲ ಕೊಡ್ತೀನಿ, ನಿನಗೂ ಸಹಾಯ ಮಾಡ್ತೀನಿ ಅಂತನ ಹೇಳೈತೆ ದೆವ್ವ. ಇಂಥ ಅವಕಾಶ ಬಿಡೋಕ್ಕಾಗುತ್ತಾ? ಇವಳೊಬ್ಳು ಮಧ್ಯದಾಗ ಮಾತಾಡಬೇಡ ಅಂದಂಗೆಲ್ಲನ ಮೂಗ್ ತೋರಿಸ್ಕೊಂಬರ್ತಾಳೆ ಲಕ್ಷ್ಮಿ. ನಂದೊಂದೆಲ್ಲಿ ಕ್ಲೀ ಅಂತಾನೆ. ಅವಳಿಗೇನು ಗೊತ್ತು ಇದರಿಂದ ನನಗೇನು ಉಪಯೋಗ ಐತಿ ಅಂತಾನೆ. ನಾನು ಹೇಳಿದ್ರೆ ತಾನೇ ಗೊತ್ತಾಗೋದು, ಏನು ಹೇಳಕ್ಕೋಗಲ್ಲ. ಹೇಳಿದ್ರೆ ಅಷ್ಟೇನೆ ಊರಿಗೆ ಟಾಮ್ ಮಾಡ್ಬಿಡ್ತಾರೆ ಇವರು. ಸಾಕಮ್ಮ ನಿನ್ನೆ ಕೇಳ್ತಿರೋದು ಅದನ್ನೆಲ್ಲ ಇವಾಗ ಯಾಕೆ ವಿಚಾರಿಸ್ತಾ ಇದ್ಯಾ ಅಂತಾನ. ಅತ್ಲಾಗ ತಿರ್ಕೊಂಡು ಏನು ಒಬ್ಬೊಬ್ಳೆ ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ನಗ್ತಾನ. ನಿನ್ಗೆ ಹುಚ್ಚಿಚ್ಚು ಹಿಡ್ದೈತೆ ಅಂತ ಅನ್ಸುತ್ತೆ ನೀನು ನೋಡ್ತಿದ್ರೆ. ನೀರೆಲ್ಲ ಸ್ಮಕ್ಕ ಅವಾಗಲೇ ಹೇಳ್ದೆ ತಾನೆ ಮಧ್ಯದಾಗ ಮಾತಾಡ್ಬೇಡ್ರಿ ನೀನು ಬಾನು ಅಂತಾನ. ತಿರ್ಗ ಮಾತಾಡ್ತೀಯಲ್ಲ, ಸುಮ್ಕುಕ್ಕ ಹೇಳ್ಗುಂಡಜ್ಜಿ ನೀನು. ಇನ್ನ ಏನೇನು ನಡೀತು? ಅದೇ ಅಮಾವಾಸ್ಯೆ ದಿವಸ ಮಂತ್ರವಾದಿನ ಕರೆಸಿ ಅದು ಏನೇನೋ ಮಂತ್ರ ಅದು ಇದು ಅಂತ ಹೇಳಿ ಹಾಕಿ ದಿಗ್ಬಂಧ ಮಾಡಿ ಅದನ್ನ ಮೂಳೆ ಗಿಳೆ ಎಲ್ಲ ತೆಗೆದು ಅದ್ರಕ್ಕೆ ಹಾಕಿ ಏನೇನೋ ಮಾಡಿರಮ್ಮ. ಈಗ ಅಷ್ಟೇ ನನಗೆ ನೆನಪಿರೋದು. ಅಮಾವಾಸ್ಯೆ ದಿವಸನ ಸರಿ ಆಯ್ತು ಬಿಡು. ಸಾಕು ಇಷ್ಟು ಹೇಳ್ದಲ್ಲ, ಸಾಕು ಬಿಡು ನನಗೆ. ಸಾಕು ಬಿಡು ಅಂದ್ರೆ ಏನಕ್ಕೆ? ಏನು ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇನೆ. ಬರ್ತೀನಿ ಅಮಾವಾಸ್ಯೆ ದಿನ. ಈಗ ಹೋಗಿ ಶಾಸ್ತ್ರದನ್ನ ಕೇಳಬೇಕು. ಅದು ಯಾರಯ್ಯಮ್ಮ, ಮುತ್ತಮ್ಮ, ಜಾಲಿ ಜಗ್ಗ. ಅವರಿಬ್ರು ಮತ್ತೆ ಹುಟ್ಟು ಬಂದಿದಾರ, ಹುಟ್ಟಿದ್ರೆ ಎಲ್ಲಿ ಹುಟ್ಟಿದಾರೆ ಏನು ಎತ್ತ ಅಂತನ ಶಾಸ್ತ್ರ ಹೋಗಿ ಕೇಳಬೇಕು. ಏನ್ಗೆ ಆಯ್ತು ಗುಣದ ಹಕ್ಕ? ಯಾಕೆ ಆ ದೆವ್ವದ್ದು ವಿಷಯ ಎಲ್ಲ ಕೇಳ್ತಾ ಇದ್ದಾಳಲ್ಲ?
ಏನಾಯ್ತು ಯಾವಾಗ ಆಯ್ತು ಏನ್ ಮಾಡಿದ್ರು ಅಂತ ಈ ಸಾಕಮ್ಮನ್ಗೆ ಅದರಿಂದ ಏನಾದ್ರು ಲಾಭ ಇದೆಯಾ ಹಾ ದೇವದಿಂದ ಸುಮ್ನಿರಿ ಈ ಸಾಕಮ್ಮಗೆ ಮಾಡಕ್ ಕೆಲ್ಸ ಇಲ್ವಲ್ಲ ಅದಕ್ಕೆ ಕೇಳಕ್ ಬಂದೇವಳೆ ಅಲ್ಲ ಇಷ್ಟಕ್ಕೂ ಆ ದೆವ್ವ ಬಿಟ್ಟೋಯ್ತಾ ಅಂತಾನ ಸಾಕಮ್ಮನ್ನ ಬಿಟ್ಟೋಗಿರ್ಬೇಕೇನ ಅದಕ್ಕೆ ಹಿಂಗೆ ನಗ್ನಗ್ತಾ ಇದ್ದಾಳೆ ಸರಿ ನಾವು ಹೋಗ್ತೀವಮ್ಮ ಮಂತಕ್ಕೆ ನನ್ನ ಮಗನ ಮನಸ್ಸು ಬಂದಿದ್ದೆ ಹೋಗ್ತೀನಿ ಬತ್ತೇನೆ ಬನು ಬನ್ನಿ ಲಕ್ಷ್ಮೀದ ಅಕ್ಕ ನಮ್ದಕ್ಕೆ ಕೂಡ ಮನೆ ಹತ್ರ ಹೋಗ್ಬೇಕು ಬಂದು ತುಂಬಾ ಹೊತ್ತಾಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ